ಗಾಂಧಾರಿ ಮತ್ತು ಧೃತರಾಷ್ಟ್ರ ದಂಪತಿಗೆ ಜನಿಸಿದ 100 ಪುತ್ರರಲ್ಲಿ ಹಿರಿಯವನು. ಸಾಮಾನ್ಯವಾಗಿ ಕೆಲವು ತಿಂಗಳಲ್ಲಿ ಆಗಬೇಕಾದಂಥ ಮಗುವಿನ ಜನನ ಆಗದೆ ಗಾಂಧಾರಿಯ ಗರ್ಭಾವಸ್ಥೆ ದೀರ್ಘಕಾಲದವರೆಗೆ ಮುಂದುವರಿಯುತ್ತೆ. ಈ ನಡುವೆ ಪಾಂಡು ಮತ್ತು ತನಗಿಂತ ಕಿರಿಯಳಾದಂತಹ ಕುಂತಿಗೆ ಒಂದು ಗಂಡು ಮಗುವಿನ ಜನನ ಆಗುತ್ತೆ. ಆ ಮಗುವಿಗೆ ಯುಧಿಷ್ಠಿರ ಅಂತ ಹೆಸರಿಡ್ತಾರೆ. ಇದನ್ನು ತಿಳಿದಂಥ ಗಾಂಧಾರಿಗೆ ಅತಿಯಾದ ಕೋಪ ಉಂಟಾಗುತ್ತೆ. ಆ ಕೋಪದಲ್ಲಿ ತನ್ನ ಗರ್ಭದ ಮೇಲೆ ಜೋರಿಗೆ ಹೊಡಿತಾಳೆ. ಹೊಡೆದಂಥ ರಭಸಕ್ಕೆ ಬೂದು ಬಣ್ಣದ ಮಾಂಸದ ಗಡ್ಡಿಯೊಂದು ದ್ರವ್ಯರಾಶ ರೂಪದಲ್ಲಿ ಹೊರಬರುತ್ತೆ. ಆ ಮಾಂಸದ ಮುದ್ದೆಯನ್ನು ನೋಡಿದಂಥ ಗಾಂಧಾರಿಗೆ ಅತಿಯಾದ ನೋವು ಉಂಟಾಗುತ್ತೆ. ತದನಂತರ ವ್ಯಾಸರಾಯರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ವ್ಯಾಸರಾಯರು ಬಂದು ಆ ಮಾಂಸದ ಮುದ್ದೆಯನ್ನು ಪ್ರತ್ಯೇಕ 100 ಭಾಗಗಳಾಗಿ ವಿಂಗಡಿಸಿ ಅದನ್ನು ಹಾಲಿನಲ್ಲಿರಿಸ್ತಾರೆ. ತದನಂತರ 2 ವರ್ಷಗಳ ಕಾಲ ಅದನ್ನು ಭೂಮಿಯಲ್ಲಿ ಹೂತಾಕ್ತಾರೆ. 2 ವರ್ಷಗಳ ತರುವಾಯ ಮೊದಲನೇ ಮಡಕೆ ಹೊಡೆದು ನೋಡಿದಾಗ ಆ ಮಡಕೆಯಿಂದ ಹೊರಹೊಮ್ಮಿದ ಗದಾಯುದ್ಧ ವೀರನೇ ದುರ್ಯೋಧನ ಗುರು ದ್ರೋಣಾಚಾರ್ಯರಿಂದ ಸಕಲ ವಿದ್ಯೆಗಳನ್ನು ಕಲಿತಾನೆ ಹಾಗೂ ಬಲರಾಮರ ಗರಡಿಯಲ್ಲಿ ಗದಾಯುದ್ಧವನ್ನು ಕಲಿತಾನೆ. ಬಲರಾಮರು ದುರ್ಯೋಧನನ್ನು ಮಿಂಚಿನ ಮಾಂಸ ಅಂತ ಕರಿತಾ ಇದ್ರು. ಯಾಕಂದ್ರೆ ದುರ್ಯೋಧನ ಬೇಗ ಅಷ್ಟಿತ್ತು. ಯುವರಾಜರುಗಳು ತಮ್ಮ ಬಲವನ್ನು ಜನರ ಮುಂದೆ ಪ್ರದರ್ಶಿಸುವ ಸಮಯದಲ್ಲಿ ಕರ್ಣನು ಅರ್ಜುನನಿಗೆ ಒಂದು ಸವಾಲನ್ನು ಹಾಕ್ತಾನೆ. ಆಗ ಮಧ್ಯಪ್ರವೇಶಿಸಿದಂಥ ಕೃಪ, ಇದು ರಾಜವಂಶಸ್ಥರಿಗೆ ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ, ಯಾವುದೇ ಕಾರಣಕ್ಕೂ ಹೊರಗಡೆನವರಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇರಲ್ಲ ಅಂತ ಕೇಳ್ತಾನೆ. ಇದನ್ನು ಕೇಳಿದಂಥ ದುರ್ಯೋಧನ ಕೋಪಗೊಂಡು ಕರ್ಣನನ್ನು ಕರೆದು ಅಂಗದ ರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕ ನೆರವೇರಿಸ್ತಾನೆ. ಬಾಲ್ಯದ ದಿನಗಳಲ್ಲಿ ತನ್ನಷ್ಟೇ ಬಲಶಾಲಿಯಾಗಿದ್ದಂಥ ಭೀಮ್ನೊಂದಿಗೆ ಮಾತ್ರ ದುರ್ಯೋಧನ ತನ್ನ ಬಲವನ್ನು ಪ್ರದರ್ಶನ ಮಾಡ್ತಿದ್ದ. ಮುಖ್ಯವಾದ ವಿಚಾರ ಏನಂದರೆ, ಮಹಾಭಾರತದ ಅನುಸಾರ ದುರ್ಯೋಧನನಿಗೆ ಒಬ್ಬಳೇ ಹೆಂಡತಿ. ಆಕೆ ಹೆಸರು ಭಾನುಮತಿ ಅಂತ. ಆಕೆಯನ್ನು ದುರ್ಯೋಧನ ಅಪಾರವಾಗಿ ಪ್ರೀತಿಸ್ತಿದ್ದ. ಪಾಂಡವರು ಮೇಣದ ಬತ್ತಿ ಅರಮನೆಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದಾಗ ಭೀಷ್ಮನು ಕುಟುಂಬದಲ್ಲಿ ಆಗಬಹುದಾದಂಥ ಕಲವನ್ನು ತಪ್ಪಿಸಲು ರಾಜ್ಯವನ್ನು 2 ಭಾಗವಾಗಿ ವಿಂಗಡಿಸ್ತಾರೆ. ಹಸ್ತಿನಾಪುರ ರಾಜ್ಯವನ್ನು ದುರ್ಯೋಧನನಿಗೂ ಹಾಗೂ ಕಾಂಡವಪ್ರಸ್ಥ ರಾಜ್ಯವನ್ನು ಯುಧಿಷ್ಠಿರನಿಗೂ ನೀಡಲಾಗುತ್ತೆ. ಧರ್ಮರಾಯ ರಾಜಶ್ರೀ ಯಜ್ಞವನ್ನು ಮಾಡಿ ಬೇರೆ ರಾಜ್ಯಗಳ ಮೇಲೆ ಅಧಿಕಾರ ಗಳಿಸಿ ಇಂದ್ರಪ್ರಸ್ಥದ ಖ್ಯಾತಿ ದಿನೇ ದಿನೇ ಹೆಚ್ಚುತ್ತಾ ಇರುತ್ತೆ. ಇದನ್ನು ಕೇಳಿದಂಥ ದುರ್ಯೋಧನ ಇಂದ್ರಪ್ರಸ್ಥಕ್ಕೆ ಒಮ್ಮೆ ಭೇಟಿ ನೀಡ್ತಾನೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನೆಲ ಅಂತೇಳಿ ಕೊಳಕ್ಕೆ ಜಾರಿ ಬೀಳ್ತಾನೆ. ಆಗ ಸಭೆಯಲ್ಲಿದ್ದಂಥ ಭೀಮ, ದ್ರೌಪದಿ ಹಾಗೂ ಇನ್ನಿತರು ದುರ್ಯೋಧನನ್ನು ನೋಡಿ ಗಹಗಹಿಸಿ ನಗ್ತಾರೆ. ಹಾಗೂ ದ್ರೌಪದಿ ಕುರುಡನ ಮಗನೂ ಕುರುಡ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂಥ ದುರ್ಯೋಧನ ಕೆಂಡವಾಗಿ ಪಾಂಡವರ ಮೇಲೆ ಇನ್ನಷ್ಟು ದ್ವೇಷ ಮನೋಭಾವನ ಬೀರ್ತಾನೆ. ಪಾಂಡವರ ಮೇಲೆ ಎಲ್ಲರೂ ಕೂಡ ಅತಿಯಾದ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ ಹಾಗೂ ನಮ್ಮನ್ನ ಪಕ್ಷಪಾತ ಮಾಡ್ತಾರೆ ಅಂತೇಳಿ ದುರ್ಯೋಧನ ಬಲವಾಗಿ ನಂಬಿದ. ಹಾಗೂ ತನ್ನ ತಾಯಿಯ ಚಿಕ್ಕಪ್ಪನಾದಂಥ ಶಕುನಿಯ ಮಾರ್ಗದರ್ಶನದಿಂದ ಪಾಂಡವರನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ಸಂಚನ್ನು ರೂಪಿಸ್ತಾನೆ. ಹಿರಿಯರು ತಂದೆಯಾದಂತಹ ಧೃತರಾಷ್ಟ್ರ ಕ್ರೂರತನದಿಂದ ಹಸ್ತಿನಾಪುರದ ಸಿಂಹಾಸನ ಪಾಂಡುರಾಜರ ಕೈಗೆ ಸೇರಿದೆ ಹಾಗೂ ಹಸ್ತಿನಾಪುರದ ಅಧಿಕಾರ ಸಂಪೂರ್ಣ ನನಗೇ ಸೇರಬೇಕಂತೇಳಿ ದುರ್ಯೋಧನ ಬಲವಾಗಿ ನಂಬಿರ್ತಾನೆ. ಶಕುನಿಯ ಕುತಂತ್ರದಿಂದ ಪಾಂಡವರು ರಾಜ್ಯವನ್ನು ಕಳ್ಕೊಂಡು ವನವಾಸ ಸೇರ್ತಾರೆ. ಹಸ್ತಿನಾಪುರದ ಸಂಪೂರ್ಣ ಅಧಿಕಾರವನ್ನು ದುರ್ಯೋಧನ ತೆಗೆದುಕೊಳ್ತಾನೆ. ತದನಂತರ ವನವಾಸ ಮುಗಿಸಿ ಬಂದಂತಹ ಪಾಂಡವರು ಮತ್ತೆ ರಾಜ್ಯವನ್ನು ಹಿಂದಿರುಗಿಸುವಂತೆ ಕೇಳ್ತಾರೆ. ಆಗ ದುರ್ಯೋಧನ ಪಾಂಡವರನ್ನು ಅವಮಾನಿಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಘಟನೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆಗುತ್ತೆ. ಕುರುಕ್ಷೇತ್ರ ಯುದ್ಧದ 18ನೇ ದಿವಸ ಯುದ್ಧದಲ್ಲಾದಂತಹ ಸಾವು ನೋವುಗಳು ದುರ್ಯೋಧನನಿಗೆ ಮಾನಸಿಕ ಖಿನ್ನತೆ ಉಂಟು ಮಾಡಿರುತ್ತೆ. ಈ ಖಿನ್ನತೆಯಿಂದ ದುರ್ಯೋಧನ ಸರೋವರದಲ್ಲಿ ಕುಳಿತು ಧ್ಯಾನ ಮಾಡ್ತಾನೆ. ಇದನ್ನು ನೋಡಿದಂಥ ಯುಧಿಷ್ಠಿರ ದುರ್ಯೋಧನನ್ನು ಕರೆದು, ನಮ್ಮ 5 ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಗದಾ ಯುದ್ಧವನ್ನು ಮಾಡು. ಯುದ್ಧದಲ್ಲಿ ಜಯಶಾಲಿ ಆಯಿತು ಅಂದರೆ ನಿನಗೆ ರಾಜ್ಯ ಅಂತೇಳಿ ಘೋಷಿಸ್ತಾನೆ. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಈ 4 ಕೂಡ ಗದಾ ಯುದ್ಧದಲ್ಲಿ ಅತಿ ಕಡಿಮೆ ಕೌಶಲ್ಯತೆ ಹೊಂದಿರ್ತಾರೆ. ದುರ್ಯೋಧನ ಮನಸ್ಸು ಮಾಡಿದರೆ ಈ ನಾಯಕರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೋಬೋದಾಗಿತ್ತು. ಆದರೆ ದುರ್ಯೋಧನ ಹಾಗೆ ಮಾಡಲಿಲ್ಲ. ತನ್ನಷ್ಟೇ ಹಾಗೂ ತನಗಿಂತ ಬಲಶಾಲಿಯಾದಂಥ 3000 ಆನೆ ಬಲವುಳ್ಳಂತಹ ಭೀಮನನ್ನೇ ದುರ್ಯೋಧನ ಆಯ್ಕೆ ಮಾಡ್ಕೋತಾನೆ. ನಾವಿಲ್ಲಿ ದುರ್ಯೋಧನನ ವೀರತ್ವವನ್ನು ಕಾಣ್ಬೋದು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತ. ದುರ್ಯೋಧನ ಮತ್ತು ಭೀಮರ ಕಾಳಗ ಹೇಗಿತ್ತಂದ್ರೆ 1000 ಆನೆಗಳು ಮುಖಾಮುಖಿಯಾಗಿ ಯುದ್ಧ ಮಾಡಿದ್ರೆ ಹೇಗಿರ್ತದೋ ಹಾಗಿರ್ತದೆ.
ಒಂದು ಹಂತದಲ್ಲಿ ದುರ್ಯೋಧನದಿಂದ ಅತಿಯಾದಂಥ ಹೊಡೆತಕ್ಕೆ ಸಿಲುಕಿದ್ದ ಭೀಮ ನೆಲಕ್ಕುರುಳಿ ಮೂರ್ಛೆ ಹೊಂತಾನೆ. ಆಗ ಕೃಷ್ಣ ತನ್ನ ತೊಡೆ ತಟ್ಟುವುದರ ಮೂಲಕ ಭೀಮನಿಗೆ ಸೂಚನೆ ಕೊಡ್ತಾನೆ. ಸೂಚನೆ ತಿಳಿದಂಥ ಭೀಮ ತನ್ನ ಗದಾ ಪ್ರಹಾರವನ್ನು ದುರ್ಯೋಧನನ ತೊಡೆಯ ಭಾಗಕ್ಕೆ ಮಾಡ್ತಾನೆ. ಅತಿಯಾದ ನೋವು ಮತ್ತು ಯಾತನೆಯಿಂದ ದುರ್ಯೋಧನ ನೆಲಕ್ಕುರುಳ್ತಾನೆ. ಹಾಗೂ ಗದಾಯುದ್ಧ ವೀರ ದುರ್ಯೋಧನ ತನ್ನ ವೀರ ಮರಣವನ್ನು ಸಂತೋಷದಿಂದ ಅನುಭವಿಸ್ತಾನೆ. ನನ್ನ ದೃಷ್ಟಿಕೋನದಲ್ಲಿ ದುರ್ಯೋಧನ ಈತ ಮಾಡಿದ ದೊಡ್ಡ ತಪ್ಪಂದ್ರೆ ದ್ರೌಪದಿಯ ವಸ್ತ್ರಾಪಹರಣ ಹಾಗೂ ಪಾಂಡವರಿಗೆ ತಮ್ಮ ಹಕ್ಕು ಮತ್ತು ರಾಜ್ಯವನ್ನು ಕೊಡದೇ ಇದ್ದದ್ದು ಕುರುಕ್ಷೇತ್ರ ಯುದ್ಧಕ್ಕೆ ಬಹುಮುಖ್ಯ ಕಾರಣವಾಯಿತು. ದುರ್ಯೋಧನ ಯಾವಾಗಲೂ ತನ್ನಷ್ಟೇ ಅಥವಾ ತನಗಿಂತ ಬಲಶಾಲಿ ವ್ಯಕ್ತಿಯನ್ನೇ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ತಿದ್ದ. ಇಲ್ಲಿ ನಾವು ದುರ್ಯೋಧನ ಧೈರ್ಯವನ್ನು ಕಾಣಬಹುದು. ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಅತ್ಯಂತ ಪರಿಶುದ್ಧ ಮತ್ತು ಶ್ರೇಷ್ಠ ಅಂತೇಳಿ ಪರಿಗಣಿಸಲಾಗುತ್ತೆ. ಹಾಗೂ ಇಂದಿಗೂ ಕೂಡ ಇವರ ಸ್ನೇಹವನ್ನು ಉತ್ತಮ ಉದಾಹರಣೆಯಾಗಿ ಬಳಸಲಾಗುತ್ತೆ. ಈ ವೀರತನದಿಂದನೇ ದುರ್ಯೋಧನ ಸ್ವರ್ಗವನ್ನು ಸೇರ್ತಾನೆ. ದುಹ್ ಎಂದರೆ ಕಷ್ಟ ಮತ್ತು ಯೋಧನ ಅಂದರೆ ಹೋರಾಟ. ದುರ್ಯೋಧನ ಎಂದರೆ ವಾಸ್ತವಿಕವಾಗಿ ಸೋಲಿಸಲು ಕಷ್ಟಕರವಾದ ವ್ಯಕ್ತಿ ಎಂದರ್ಥ.